ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ಅಣ್ಣವರ ಅಪ್ಪಟ ಅಭಿಮಾನಿಯಾದಂಥ ನಾಯಂಡಳ್ಳಿ ಮುನಿಯಪ್ಪನವರು ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಮಂಜುಳಾ ಮುನಿಯಪ್ಪನವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಮುನಿಯಪ್ಪನವರ ಕುಟುಂಬ ಅಣ್ಣವರ ಕುಟುಂಬದ ಅಭಿಮಾನಿಗಳು. ಅವ್ರ ಮನೆಯಲ್ಲಿ ಎಲ್ಲರೂ ಸಹ ಅಣ್ಣವರ ಅಭಿಮಾನಿಗಳು. ಮುನಿಯಪ್ಪನವರು ಚಿಕ್ಕ ವಯಸ್ಸಿಂದಲೂ ಅಣ್ಣವರ ಅಭಿಮಾನಿಗಳು. ಮುನಿಯಪ್ಪನವ್ರ ತಂದೆಯೂ ಸಹ ಅಣ್ಣವರ ಅಭಿಮಾನಿಗಳು. ಅವರ ಧರ್ಮಪತ್ನಿ, ಅವ್ರ ಮಕ್ಕಳು ಎಲ್ಲರೂ, ಅವ್ರ ಜೊತೆ ಅವರ ಬಾಮೈದರು ಇವೆಲ್ಲರೂ ಸಹ ಅಣ್ಣವರ ಕುಟುಂಬದ ದೊಡ್ಡ ಅಭಿಮಾನಿಗಳು. ಅಂಥ ಒಂದು ಕುಟುಂಬದಲ್ಲಿ ಒಂದು ತಾಯಿ ಸ್ಥಾನದಲ್ಲಿ ನಿಂತಿದ್ದಂಥ ಮಂಜುಳಾ ಮುನಿಯಪ್ಪನವರು ಇತ್ತೀಚೆಗೆ ನಿಧನ ಆಗಿದ್ದು ನಮ್ಮೆಲ್ಲರಿಗೂ ದುಃಖ ತಂದಿದೆ. ಅವರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸಬೇಕಂದ್ಬಿಟ್ಟು ನಮ್ಮ ಹಿರಿಯ ಅಭಿಮಾನಿಯಾದಂಥ KB ರಾಜು ಅವರು ಅವರ ನೇತೃತ್ವದಲ್ಲಿ FM ಆಕಾಶವಾಣಿ ಶ್ರೋತೃಗಳ ಬಳಗ ಹಾಗೂ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ವತಿಯಿಂದ ಒಂದು ಗೀತ ನಮನ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಇಲ್ಲಿ ಅವರಿಗೆ ಒಂದು ಹಲವಾರು ಅಣ್ಣವರ ಗೀತೆಗಳನ್ನು ಹಾಡ್ತಾ ಅವರಿಗೆ ಒಂದು ಭಾವಪೂರ್ಣವಾದ ಶ್ರದ್ಧಾಂಜಲಿನ ಸಲ್ಲಿಸಿದರು. ಈ ಮಂಜುಳಾ ಮುನಿಯಪ್ಪನವರು ಅವರು ಈ FM ರೇಡಿಯೋ ಅಪ್ಪಟ ಅಭಿಮಾನಿ ಬೇರೆ. ದಿನ ಅವರ ಹೆಸರು FM ಅಲ್ಲಿ ಬರಲೇಬೇಕಾಗಿತ್ತು, ಅಷ್ಟು ಹುಚ್ಚು ಅವ್ರಿಗೆ FM ಅಂದರೆ. FM ಅಲ್ಲಿ ಏನಾರ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳೋದು ಪಟ್ಟಂತ, ಹಾಡು ಕೇಳಿದ್ರೆ ಪಟ್ಟಂತ ಫೋನ್ ಮಾಡಿ ಆಡಬೇಕು ಅಂತ ಹೇಳೋದು. ಈ ಥರ ಪ್ರತಿ ದಿನ ಅವ್ರ ಹೆಸರು, ಒಂದು ದಿನನೂ ಅವ್ರ ಹೆಸರು ಬರದೇ ಇರೋ ದಿನನೇ ಇಲ್ಲ. ಆ ಥರ ಅವರು FM ರೇಡಿಯೋ ಒಂದು ಅಭಿಮಾನಿಯಾಗಿ ಆ ತಾಯಿ ಹೃದಯಕ್ಕೆ ನಮ್ಮ ಕಡೆಯಿಂದನೂ ಸಹ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸೋಣ. ಈಗ ಆ ಗೀತ ನಮನ ಕಾರ್ಯಕ್ರಮನ ನೋಡ್ಕೊಂಡು ಆರಾಧ್ಯಪಾದುಕಂ ಹರಿವರಾಸನಂ ವಿಶ್ವಮೋಹನಂ ಹರಿದತೀಶ್ವರ
ಶ್ರೀಮತಿ ಮಂಜುಳಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಒಂದು ಆಘಾತವನ್ನ ತಡ್ಕೊಳ್ಳೋ ಶಕ್ತಿಯನ್ನ ಭಗವಂತ ಅವರ ಕುಟುಂಬ ವರ್ಗದ ಎಲ್ಲರಿಗೂ ಕೊಡ್ಲಿ ಅಂತ ಪ್ರಾರ್ಥಿಸ್ತೇನೆ. ಇಲ್ಲಿ ಅನ್ನದಾಸೋಹ, ನೇತ್ರದಾನ, ಸಮಾಜ ಸೇವೆ ಇವುಗಳನ್ನ ಸದ್ದಿಲ್ಲದೆ ಮಾಡಿ ತೋರಿಸಿದ ಮಹಾನ್ ಸೌಭಾಗ್ಯವತಿ ಮಂಜುಳಾ ಕಾವತ್ತು ಬಂದಿದ್ದಾರೆ. ನೋಡಿ, ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದು ಮುಖ್ಯ ಅಲ್ಲ, ನಾವು ಬದುಕಿರೋ ಅವಧಿಯಲ್ಲಿ ನಾವು ಏನು ಒಳ್ಳೆ ಕೆಲಸ ಮಾಡಿದ್ವಿ, ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಟ್ವಿ, ನಮ್ಮ ಶಕ್ತಿ ಅನುಸಾರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೋವಿಡ್ ಸಂದರ್ಭದಲ್ಲಿ ನಾವು ನೀವೆಲ್ಲ ನೋಡಿದೀವಿ, ಬಹಳಷ್ಟು ಜನ ಸಹಾಯಗಳು ಮಾಡಿದ್ವಿ. ಸಹಾಯ ಮಾಡಿದವರು ಎಷ್ಟೋ ಜನ ಪ್ರಚಾರಕ್ಕೆ ಬರಲಿಲ್ಲ, ಅವ್ರ ಆತ್ಮತೃಪ್ತಿಗೋಸ್ಕರ ಮಾಡಿದ್ರು. ನೀವೊಂದು ತಮಾಷೆ ಹೇಳಬೇಕು ಅಂದ್ರೆ, ಕೋವಿಡ್ ಸಂದರ್ಭದಲ್ಲಿ ನಾನು ಫೋಟೋ ನೋಡಿದ್ದೆ. 2 ಪಚ್ಚಬಾಳೆಹಣ್ಣು ಹಾಸ್ಪಿಟಲ್ ತಗೊಂಡು ಯಾರೋ ಕೊಡ್ತಾ ಇದ್ದಾರೆ, 4 ಜನ ಇಟ್ಕೊಂಡಿದ್ದಾರೆ. 2 ಬಾಳೆಹಣ್ಣನ್ನ 4 ಜನ ಇಟ್ಕೊಂಡಿದ್ದಾರೆ. ಆದ್ರೆ ನಾವು ಬೇರೆ ಬೇರೆ ಎಷ್ಟೋ ಜನ ನೋಡಿದ್ವಿ. ಸಹಾಯ ಮಾಡಬೇಕಾದ್ರೆ ತುಂಬಾ ಶ್ರೀಮಂತರಾಗಿರ್ಬೇಕು ಅಂತ ಏನಿಲ್ಲ, ಕೋಟ್ಯಾನುಗಟ್ಟಲೆ ಇರಬೇಕು ಅಂತ ಅಲ್ಲ. ಇವಾಗ ನಿಮ್ಮೆಲ್ಲರಿಗೂ ನಾವು ಒಂದು 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಸಹಾಯ ಮಾಡೋದು ಶಕ್ತಿ ನಮಗೆ ಕೊಟ್ಟಿದ್ದಾರೆ. ಅದನ್ನಾದ್ರೂ ನಾವು ಮಾಡಿ ನಮ್ಮ ಒಂದು ಪಾಪಕರ್ಮಗಳನ್ನ ಕಳ್ಕೋಬೇಕು. ಈ ನಿಟ್ಟಿನಲ್ಲಿ ಸಹೋದರಿ ಮಂಜುಳಾ ಅವರ ಸೇವೆಯ ಬಗ್ಗೆ ಕೇಳಿ ತುಂಬಾ ತುಂಬಾ ಖುಷಿ ಆಯಿತು. ಇಂತಹ ಸೇವೆಗಳು ನಿಮ್ಮೆಲ್ಲರಿಗೂ ಒಂದು ಆದರ್ಶಪ್ರಾಯ ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲರಿಗೂ ಶರಣಾರ್ಥಿಗಳು. ನೀವೊಂದು ನಿಮ್ಮ ಅನಿಸಿಕೆ ಹೇಳ್ಕೊಳ್ಳಿ. ನಾನು ಯಾವಾಗಲೂ ನಮ್ಮ ಮನೆ ನಂದಾದೀಪ ಅಂತಾನೆ ಕರೆಯೋದು. ಉದ್ದೇಶ, ನಾನು 15 ವರ್ಷದ ಮಗುವಿಂದ ನೋಡ್ಕೊಂಡ್ಬಂದಂತ ಈ ನನ್ನ ದೇವತೆ 15 ವರ್ಷದ ನಂತರ 21ನೇ ವಯಸ್ಸಿಗೆ ನಾನು ಬಾಳಕ್ ಬಂದಿದ್ದು. ಆಗ ಅವ್ರ ಮನೇಲಿ ಎಷ್ಟು ಅನುಕೂಲತೆ ಇತ್ತು ಅಂತ ಹೇಳೋದಕ್ಕಿಂತ ನಮ್ಮ ಮನೆ ಬಂದ್ಮೇಲೆ ಅವ್ರ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ದು ದೊಡ್ಡ ಕುಟುಂಬ, 8 ಜನ ಮಕ್ಕಳು, ತಂದೆ ತಾಯಿ. ಮೊದಲನೇ ಮನೆಗೆ ತಾಯಿಯಾಗಿ ಬಂದಿದ್ದು ನನ್ನ ತಾಯಿ. ನಂತರ ಬಹಳ ಏರುಪೇರುಗಳನ್ನ ನೋಡ್ತು. ನಮಗೆ ಆಸ್ತಿ ಎಲ್ಲ ಇದ್ರೂ ಸಹಿತ ನಮಗೆ ಗೊತ್ತಿಲ್ಲ. ಆ ಸಮಯ ತುಂಬಾ ಒಂಥರ ಅಡ್ಜಸ್ಟ್ಮೆಂಟ್ ಸಮಯ. ಯಾಕೆಂದ್ರೆ ನನ್ನ ತಂಗಿದಿರು ವಿದ್ಯೆಯನ್ನು ನಿಲ್ಲಿಸಿ ಕೆಲಸಕ್ಕೆ ಹೋಗುವಂಥ ಸಮಯ ಬಂತು. ನನ್ನ ತಮ್ಮದಿರು ಅವರು ಸಹ ವಿದ್ಯೆಯನ್ನು ಮಟ್ಟಗೊಳಿಸಿ ಕೆಲಸಗಳಿಗೆ ಹೋದಂಥ ಆ ಒಂದು ಸಮಯದಲ್ಲಿ ಆ ಒಂದು ಸಮಯದಲ್ಲಿ ತಾಯಿಯಾಗಿ ನಮಗೆ ಒಲೆಯಲ್ಲಿ ಅಡುಗೆ ಮಾಡಿ ಹಾಕಿದಂಥ ಮಹಾತಾಯಿಯರು ಕ್ರಮೇಣ 2 ಮಕ್ಕಳಿಗೆ ಜನ್ಮ ಕೊಡ್ತು. ನನ್ನ ಕೆಲವು ತಪ್ಪುಗಳು, ಯಾಕೆಂದ್ರೆ ನಾನು ಹೇಳಲಿಲ್ಲ ಅಂದರೆ ದ್ರೋಹ ಮಾಡುವಂಥದ್ದು. ನಾನು ಜೀವನದಲ್ಲಿ 2 ದೊಡ್ಡ ತಪ್ಪುಗಳು ಮಾಡಿದಂಥ
ಸಮಯದಲ್ಲೂ ಸಹಿತ ಮನೆಯವರೆಲ್ಲರೂ ವಿರೋಧ ವ್ಯಕ್ತಪಡಿಸಿದಂಥ ಸಮಯದಲ್ಲಿ ನನ್ನ ಜೊತೆ ನಿಂತ ತಾಯಿಯರು ನನಗೆ ತುಂಬ ನೋವಾಗೋದೇನು ಅಂದರೆ 3 ಅಂತ. ಕಷ್ಟದಂತ ಸಮಯದಲ್ಲಿ ಜೊತೆಲಿತ್ತು. ನಂತರ ಮದುವೆಯಾಗಿ ಮಕ್ಕಳು ಮರಿ ಆಯಿತು, ಆವಾಗಲೂ ಕಷ್ಟ. ಹಾಗೆ ಹಂತವಾಗಿ ನಾವು ಮೇಲ್ ಬಂದಂಥ ಸಮಯ ಈಗೊಂದು 20 ವರ್ಷದಿಂದ ನಮ್ಮ ಮಕ್ಕಳುಗಳಿಗೆ ನಾನು ಬೇಜವಾಬ್ದಾರಿ ಆದರೂ ಸಹಿತ ನನ್ನ ಮಕ್ಕಳಿಗೆ ದಾರಿದೀಪ ಆಗ್ಬೇಕು ಅನ್ನೋ ದೊಡ್ಡ ಕನಸ್ತಾ ಇದೆ. ಮಕ್ಕಳು ಮದುವೆ ಮಾಡಬೇಕು, ಸಂತೋಷ ನೋಡಬೇಕು ಅನ್ನೋದಿತ್ತು. ಆ ಒಂದು ಸಮಯದಲ್ಲಿ ನನ್ನ ಮೇಲೆ ಒಂದು ದಿವಸನೂ ಸಿಟ್ಟಾಗಲಿಲ್ಲ, ಜಗಳ ಮಾಡಲಿಲ್ಲ. ಸಂಸಾರ ಅಂದಮೇಲೆ ಇದ್ದೇ ಇರ್ತದೆ. ಆದರೆ ನನಗೆ ಅದು ಬರಲೇ ಇಲ್ಲ ಅಂತ ಅನಿಸುತ್ತೆ. ಮತ್ತೆ ಈ ಕೊನೆ ಘಟ್ಟದ್ದು ಹೇಳ್ತೀನಿ, ಯಾಕೆಂದರೆ ತುಂಬ ಹೇಳಿದಾಗೆ ಎಲ್ಲೋ ಒಂಥರ ಏನಪ್ಪ ಈ ಥರ ಹೇಳ್ತಾನೆ ಅಂತ. ಮೊನ್ನೆ ನಡೆದಂಥ ಒಂದು ಸನ್ನಿವೇಶ ಮೋಸ್ಟ್ಲಿ ಯಾರಿಗೂ ಬೇಡ ಅಂತ ನಾನು ಹೇಳೋದು. ಯಾರಿಗೂ ಬೇಡ, ಯಾವುದೇ ತಂದೆ ತಾಯಿ ಮತ್ತು ಗಂಡಂದರಿಗೆ ಆ ಸನ್ನಿವೇಶ ಬೇಡ. ಯಾಕೆಂದರೆ ಸಾಮಾನ್ಯವಾಗಿ ನಾನು ಕೇಳಿದಂಥ ಒಂದು ಸಮಯ ಹೇಗಿತ್ತು ಅಂದರೆ, ಫೋನ್ ಮಾಡೋರು ನಿಮ್ಮ ಹೆಂಗಸರಿಗೆ ಮೈಗೆ ಹುಷಾರಿಲ್ಲ, ನಿಮ್ಮ ತಂದೆ ತಾಯಿಗೆ ಮೈಗೆ ಹುಷಾರಿಲ್ಲ, ಬನ್ನಿ ಅನ್ನೋರು. ನನಗೆ ಆ ಥರ ಭಾಗ್ಯ ಸಿಗಲಿಲ್ಲ. ನಾನು ಎಂಥ ದುರ್ದೈವಿ ಅಂದರೆ, ಎರಡು ದಿವಸದಿಂದ ಆಸ್ಪತ್ರೆಗೆ ಹೋಗೋಣ ಅಂದೆ. ಇರ್ಲಿ ಸಮಾಧಾನ. ನಮ್ಮ ತಂಗಿ ಯಜಮಾನ್ರು ಹೋಗ್ತಿರೋದು, ಫಸ್ಟ್ ಅಲ್ಲೋಗಿ ಬನ್ರಿ ಅಂದರು. ಆವತ್ತು ತಪ್ಪಿಸ್ಕೊಂಡ್ರು. ಭಾನುವಾರ ಎಲ್ಲರೂ ಮನೆಯವರು ಸಾಮಾನ್ಯವಾಗಿ ಎಲ್ಲರೂ ಬಲವಂತ ಮಾಡಿದ್ರು, ನಮ್ಮ ಆಸ್ಪತ್ರೆಗೆ ತೋರ್ಸೋಣ ಅಂತ. ನನಗೇನು ಆಗಿಲ್ವಲ್ಲ, ಯಾಕೆ ಆಸ್ಪತ್ರೆ ಅನ್ನೋ ಒಂದು ಅವರ ಧೋರಣೆ ಗೊತ್ತಿಲ್ಲ ನಮ್ಗೆ ಯಾಕೆ ಅಂತ. ಇನ್ನು ಕೇವಲ ಭೂಮಿಗೂ ಅವ್ರಿಗೂ 1.5 ನಿಮಿಷ ಇರಬೇಕು ಅನ್ಸುತ್ತೆ. ಆ 1.5 ನಿಮಿಷದಲ್ಲಿ ನಾನು ಕೇಳಿದೆ, ಅಮ್ಮ ಆಸ್ಪತ್ರೆಗೆ ಹೋಗೋಣ ಅಂತ. ನಡ್ರಿ ಹೋಗೋಣ ಅಂತ. ಇದ್ದೋಳಮ್ಮ ಬೇಗ ಅಂದೆ. 3 ಮೆಟ್ಲು ಇಳಿದು ಅಲ್ಲಿ ಕುಸಿದ್ರು. ಅವಾಗ ಅಕ್ಷರ ಅವ್ರದ್ದು ಇಷ್ಟೇ, ಅಯ್ಯಪ್ಪ ನಮ್ಮ ಕೈಲಾಗಲ್ಲ ಅಂತ ಅಷ್ಟೇ. ಅದು ಮತ್ತೇನು ಅಕ್ಷರ ನಮ್ಗೆ ಕೇಳೋಕ್ಕಾಗಲಿಲ್ಲ. ನನ್ನನ್ನು ಕಣ್ಣು ತುಂಬಿಕೊಂಡು ಹೋಗೋರು. ಅಂದರೆ ಕೊನೆಯ ಕ್ಷಣ ಆ 1 ನಿಮಿಷದಲ್ಲಿ ನಡೆದಂಥ ಘೋರ ಸನ್ನಿವೇಶ ನನಗೆ ಅರ್ಧ ಅಡಿಯಲ್ಲಿ ಕಾಣಿದ್ನಲ್ಲ, ಅದು ನನಗೆ ಯಾವಾಗಲೂ ಸಹಿಸೋಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಫೋನಲ್ಲಿ ಬಂದ ಕೇಳಿ ಹೋಗಿ ನೋಡೋದಕ್ಕೂ ಕಣ್ಮುಂದೆ ಹಿಂಗೆ ಫೇಸ್ ಟು ಫೇಸು ಬರೀ ಸೆಕೆಂಡಲ್ಲಿ ನೋಡೋದಕ್ಕೂ ತುಂಬ ಘಾಸಿ. ನನಗೆ ಅದೇ ಯಾವಾಗಲೂ ಮನಸ್ಸಲ್ಲಿ ಕಾಡ್ತಿರೋದೇನು ಅಂದರೆ, ಆ 1.5 ನಿಮಿಷ ಆಸ್ಪತ್ರೆಗೆ ಹೋಗೋಣ ಅಂದಿದ್ದು, ಮೆಟ್ಲಲ್ಲಿ ಕುಸ್ತಿದ್ದು, ಮತ್ತು ನನ್ನ ಅಳಿಯ, ನನ್ನ ಮಗಳು, ನನ್ನ ತಂಗಿ ಎಲ್ಲ ನಾವು ಸೋಫಾ ಮೇಲೆ ಕರ್ಕೊಂಬಂದು ಕೂರಿಸಿದ್ದು. ಆಗ ಕಣ್ಣನ್ನು ಬಿಟ್ಟು ಆ ತಾಯಿ ಹೋಗಿದ್ದು ತುಂಬನೇ ಘಾಸಿ. ಯಾರಿಗೂ ಬೇಡಪ್ಪ, ಯಾರ ಕೈಲೂ ಸಹಿಸೋಕ್ಕಾಗಲ್ಲ. ಇವತ್ತು ನಮ್ಮ ರಾಜವರು ಮತ್ತು ಎಲ್ಲ ನಮ್ಮ ಆತ್ಮೀಯರು ಮತ್ತು ಸ್ಟುಡಿಯೋದವರು ಎಲ್ಲರೂ ಸೇರಿ ಆ ನನ್ನ ತಾಯಿಗೆ ಗೀತ ನಮನ ಅಂದರೆ ಉದ್ದೇಶ ಇಷ್ಟೇ. ಅವರು ಸುಮಾರು ಒಂದು 35 ವರ್ಷದಿಂದನೂ ಈ ಆಕಾಶವಾಣಿ ಕೇಳುಗರು. ಅವರು ಎಷ್ಟು ಮಟ್ಟಕ್ಕೆ ಅವರು ಕೇಳುಗರು ಅಂದರೆ, ಪ್ರತಿ
ಪ್ರತಿ ಒಂದು ದಿವಸ ರೇಡಿಯೋದಲ್ಲಿ ಅವ್ರ ಹೆಸರು ಬರಲಿಲ್ಲ ಅಂದರೆ ಅವತ್ತು ತುಂಬ ಡಿಸ್ಟರ್ಬ್. ಅಂದರೆ ಆ ಗೀತೆ ಕೇಳಲೇಬೇಕು, ಯಾವುದನ್ನ ಒಂದು ಗೀತೆ ಕೇಳಬೇಕು. ಆಮೇಲೆ ಸಾಮಾನ್ಯವಾಗಿ ಎಷ್ಟೋ ಜನ ಕೇಳುಗರು ನನಗೆ ಫೋನ್ ಮಾಡಿದ್ರು, ಹೇಗೋ ಅವ್ರ ನಂಬರ್ ತಗೊಂಡು, ಮಂಜುಳಾ ಮುನಿಯಪ್ಪ ಅವರು ನೀವು, ಮಂಜುಳಾ ಹೌದು ಹೌದು ಏನಾಯಿತು ಒಂಥರ ಎಲ್ರಿಗೂ ಅದು ಎಲ್ಲರೂ ಇವತ್ತು ಅಧಿಕಾರ ಬೇಕು ಅಥವಾ ಹೆಸರು ಬೇಕು ಅಂದ್ಬಿಟ್ಟು ಏನೇನೋ ಹೊರಗಡೆ ಮಾಡಿ ವಿನರ್ ಹಾಕ್ಸ್ಕೊಂಡು ಸಭಾಷಗಿರಿ ತಗೊಳಕ್ಕೆ ಒದ್ದಾಡ್ತಾರೆ ಆಚೆಗಡೆ. ಆದರೆ ನನ್ನ ದೇವರು ಮನೆ ಬಿಟ್ಟು ಹೋಗಲೇ ಇಲ್ಲ. ಆದರೆ ಇವತ್ತು ಎಷ್ಟೋ ಜನರಲ್ಲಿ ಮಂಜುಳಾ ಮುನಿಯಪ್ಪ ಅಂದರೆ ಅದು ಒಂದು ಟ್ರೇಡ್ ಮಾರ್ಕು. ಆ ದೇವತೆಯಿಂದ ನನ್ನ ಹೆಸರು ಬಂತು, ಮಂಜುಳಾ ಮುನಿಯಪ್ಪ ಅಂದರೆ ಅವರಿಂದ ನನಗೆ ಹೆಸರು ಬಂತು. ಯಾಕೆಂದರೆ ಪ್ರತಿಯೊಬ್ಬರೂ ಅಷ್ಟೇ, ಆಕಾಶವಾಣಿಗೆ ಆಮೇಲೆ ರೇಡಿಯೋದು ನನಗೆ ಲೈನ್ ಹಿಡ್ಕೊಡ್ತಾ ಇದ್ದಿದ್ದು, ಫೋನ್ ಕರೆ ಮಾತಾಡ್ದಾಗೆ, ನೀನು ಮಾತಾಡಮ್ಮ ಅಂದರೆ ಇಲ್ಲ ನಿಮ್ಮ ಆಕಾಶವಾಣಿಲೂ ಸಹಿತ ಎಷ್ಟೋ ಜನ ಇಲ್ಲ ನಿಮ್ಮ ಮಂಜುಳಾ ಮೇಡಮ್ ಕೈಲಿ ಮಂಜುಳಾ ಮೇಡಮ್ ಕೈಲಿ ಕೊಡಿ ಅಂತ ಹೇಳಿ ಸನ್ನಿವೇಶ ಸುಮಾರು ಸಾರಿ. ಸೊ ಹಾಗಾಗಿ ಗೀತೆ ಕೇಳೋದ್ರಲ್ಲಿ, ಆಮೇಲೆ ನಮ್ಮ ಮನೇಲಿ ರೇಡಿಯೋ ಈಗನೂ ನೋಡಿ, ಇವತ್ತು ಪೂಜೆ ಇತ್ತು, ಅದಕ್ಕೆ ಅಮ್ಮನಿಗೆ ಒಬ್ಬಳೇ ಇರ್ತಾಳೆ ಅಂದ್ಬಿಟ್ಟು ರೇಡಿಯೋ ಹಾಕ್ಬಿಟ್ಟು ಬಂದಿದ್ದೀನಿ. ಯಾಕೆಂದರೆ ಅವ್ರ ಉಸಿರೇ ಗೀತೆ, ಅವ್ರ ಉಸಿರೇ ರೇಡಿಯೋ. ಊಟ ತಿಂಡಿ ಏನಿಲ್ಲದೆ ಇದ್ರು ಫುಲ್ ಡೇ ಏನು ಒಂದು ಲೋಟ ನೀರು ಕುಡಿದೇ ರೇಡಿಯೋ ಕೇಳ್ತಿದ್ರು. ಅಂದರೆ ಅಷ್ಟು ಮಟ್ಟಕ್ಕೆ ಅಭಿಮಾನಿ ಆಗಿದ್ರು. ಮೋಸ್ಟ್ಲಿ ಅದರ ಒಂದು ಫಲ ಅಥವಾ ಅದರ ಒಂದು ಗೌರವ ನಾನು ಇನ್ನೊಂದು ತಮ್ಮಲ್ಲಿ ಎಲ್ರಿಗೂ ಹೇಳೋದು, ಇದು ನನ್ನ ದೇವರಲ್ಲೇ ಮುಗಿಬಾರ್ದು. ಯಾರಿಗೇ ಈ ಥರ ಕಷ್ಟಗಳಾದಂಥ ಸಮಯದಲ್ಲಿ ಕೇಳುಗರು, ಏನು FM ರೇಡಿಯೋ ಕೇಳುಗರಿದ್ದಾರೆ, ಅವ್ರುಗಳಿಗೆ ಯಾವುದೇ ಸಮಯದಲ್ಲಿ ಏನೇ ಸಮಸ್ಯೆ ಆದರೂ ಖಂಡಿತವಾಗ್ಲೂ ನಾನು ಅವ್ರ ಜೊತೆಲಿ ಇರ್ತೀನಿ. ಏತಕ್ಕೆ ಅಂತ ನಾನು ಅದನ್ನು ಡಿಸೈಡ್ ಮಾಡಿದೆ ಅಂದರೆ, ಇದರಿಂದ ಆ ತಾಯಿಗೆ ಹೆಸರು ಬಂದೈತೆ ಅಂದಮೇಲೆ ನಾವು ಸ್ವಲ್ಪ ನಮ್ಮ ಏನು ಈ ಜೀವನ ಆಯ್ತೋ ಆಯಮ್ಮನ ಹೆಸರನ್ನ ಉಳಿಸಿ, ಆಯಮ್ಮನ ಹೆಸರು ಶಾಶ್ವತ ಉಳಿಲೇಬೇಕು ಅನ್ನೋ ಹಠ ಇಟ್ಟು ನನಗೆ ಒಂದು ದೊಡ್ಡ ಹಠ ಬಂದಿರೋದು ಇಷ್ಟೇ. ಏನು ಆಕಾಶವಾಣಿ ಕೇಳೋರು ಅನ್ನೋ ಒಂದು ಹೆಸರನ್ನ ಈ ಅಮ್ಮ ಪಡ್ಕೊಂತು, ಅದನ್ನ ನಾನು ಜೀವಂತವಾಗಿ ಇಡಬೇಕು ಅಂತ. ಆ ಜೀವಂತವಾಗಿ ಇಡಬೇಕಾಗಿರೋದು ವೆರಿ ಸಿಂಪಲ್. ಈ ದೇಹ ವೇಸ್ಟ್ ಅಂತ ಗೊತ್ತಾಯ್ತು ನನಗೀಗ. ಯಾಕೆಂದ್ರೆ ಈಗ ಅದು ಮಣ್ಣಿಗೋಯ್ತು, ಮಣ್ಣಾಗೋಯ್ತು, ಬೆಂಕಿಗೆ ಹೋದ್ರೆ ಬೂದಿ ಆಗೋಯ್ತು. ಆದ್ರೆ ಆತ್ಮ ಮಾತ್ರ ಇದೆ ನನ್ನ ಜೊತೆಲಿ. ಇಷ್ಟು ದಿನ ದೇಹವಾಗಿ ನನ್ನ ಮುಂದೆ ನಿಂತಿತ್ತು, ಇವತ್ತು ಆತ್ಮವಾಗಿ ನನ್ನ ಬೆನ್ನಿಂದ ಇದೆ. ಸೊ ಈ ಒಂದು ನಿಟ್ಟಲ್ಲಿ ನಾನು ಅವರ ಸೇವೆನ ನಾನು ಸಾರ್ವಜನಿಕಕ್ಕೆ ಮುಗಿಸ್ಬೇಕು ಅಂದಿದ್ದಕ್ಕೆ ನನ್ನ ಮನೆ ಕುಟುಂಬ ಪ್ರತಿಯೊಬ್ಬರು ನನಗೆ ಸಹಕಾರ ಐತೆ. ಈ ಮುಂದಿನ ದಿನಗಳಲ್ಲಾದರೆ ಈ ಒಂದು 2 ತಿಂಗಳಲ್ಲಿ ದೊಡ್ಡದೊಂದು ಕಾರ್ಯಕ್ರಮ ಸಾಮಾಜಿಕವಾಗಿ ಸಮಾಜಕ್ಕೆ ಮುಟ್ಟಂತ ಆ ಎಮ್ಮನ ಹೆಸರಲ್ಲಿ ಏನೋ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಮತ್ತೆ ನೇತ್ರದಾನ ಅವರು ಶನಿವಾರ ನನಗೊಂದು ಮಾತಂದ್ರು, ನಡಿಯಮ್ಮ ಆಸ್ಪತ್ರೆಗೆ ಅಂದರೆ ಬೇಡ ರೀ, ಅಲ್ಲಿ ಹೋದ್ರೆ ಎಲ್ಲಂದ್ರೆ ಚುಚ್ತಾರೆ, ಅಂದರೆ ಎಲ್ಲಂದ್ರಲ್ಲಿ ಚುಚ್ತಾರೆ ಅಂದರೆ ಐ ಮೀನ್ ಇಂಜೆಕ್ಷನ್ ಅದು ಇದು ಕೊಡ್ತಾರೆ ಅನ್ನೋ ಒಂದು ಭೀತಿ ಇತ್ತು. ಆದರೆ ಮನಗಿದ್ರಲ್ಲ ಅವತ್ತು ನಮ್ಮ ಮನೇಲಿ ಭಾನುವಾರ 8:30 ಮೇಲೆ ಏನು ಮನಗಿದ್ರು, 10 ಗಂಟೆಗೆ ನೇತ್ರನ ದಾನ ಮಾಡಿದ್ರು. ನೇತ್ರದಾನ ಮಾಡಿ ಬದುಕಿದ್ದಾಗೆ ಭಯ ಬಿಟ್ಟವರು ತನ್ನ ಕಣ್ಣನ್ನೇ ಕೊಟ್ಟು ನಮಗೆ ಆ ಮಾಹಿತಿ ಬಂದಿದ್ದ ಪ್ರಕಾರ ಸುಮಾರು 6 ಜನಕ್ಕೆ ಅದನ್ನು ಅಳವಡಿಸಿದಾರಂತೆ. ನಮ್ಗೆ ಅದೇ ನೆಮ್ಮದಿ. ನಾವು ಎದುರುಗಡೆ ಕಾಣದೇ ಇದ್ರು ಇನ್ನೂ ಒಂದು ರೀತಿ ಪ್ರಪಂಚ ನೋಡ್ತಾವ್ರೆ, ಅದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ನಾವೆಲ್ಲರೂ ಇನ್ನೊಂದು 2 ತಿಂಗಳು ಕಳೆದ ಮೇಲೆ ನಾನು ಅದು ದೊಡ್ಡ ಮಟ್ಟದಲ್ಲಿ ನೇತ್ರದಾನ, ದೇಹದಾನ ಯಾವುದಾದ್ರೂ ಸರಿ ಪ್ರತಿಯೊಬ್ಬರೂ ಮಾಡಬೇಕು ಅನ್ನೋದು. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದಾಗೆ ದೊಡ್ಡ ಮಟ್ಟದ ಹೆಸರು ಬಂತು. ಉದ್ದೇಶ ನಮಗೇನು ಗೊತ್ತೇ ಇರಲಿಲ್ಲ. ನಮ್ಗೆ ಗೊತ್ತಿದ್ದು ಕಣ್ಣು ತೆಗೆದುಬಿಡ್ತಾರೆ ಅಷ್ಟೇ ಗೊತ್ತು. ಅದರಿಂದ ಆಗೋ ಪ್ರಯೋಜನಗಳನ್ನ ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡಿದಾಗ ನೋಡ್ಕೊಂಡ್ವಿ. ನನ್ನ ಮನೆಯಲ್ಲೇ ಅಂಥದ್ದು ಒಂದು ದೊಡ್ಡ ಮಟ್ಟದ್ದು ಏನಂತನೂ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಒಂದು ಆಗಿದೆ, ದುಃಖ ಸದಾ ಇರ್ತದೆ. ಈ ಉಸಿರಿರೋವರೆಗೂ ಅದೆಂದೂ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ ಅವರ ಸಂಬಂಧ ಆ ಥರ ಇತ್ತು.
ಹಾಗಾಗಿ ದಯವಿಟ್ಟು ನಾನೇನಾದರೂ ತಮ್ಗಳಿಗೆ ಬೇಸರ ಆಗೋಂಥದ್ದು ಏನೇನು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಒಂದು ಗೀತೆ ನಾಡಬೇಕು ಅಂತ ಇದ್ದೀನಿ. ಪೊಲೀಸೇ ಕಣ್ಣ ನೀರ